ಸಂಘ ಅಧ್ಯಕ್ಷ ಎಸ್ ಹೆಗಡೆ ಅವರೇ, ಏನಂತ ಹೇಳಿದ್ರೆ ಇಲ್ಲಿ ಮೋಹನ್ ಭಾಗವತ್ ಅವರು ಸರ್ಸಂಘ ಚಾಲಕರು ಮತ್ತು ಅವರಿಗೆ ಬಿಜೆಪಿಗೆ ಒಂದು ಅವಿನಾಭಾವ ಸಂಬಂಧ ನೇರವಾಗಿ ಇದ್ದೇ ಇದೆ. ಒಂದು ಅಂಶವನ್ನು ನಾವಿಲ್ಲಿ ಎತ್ತಿ ತೋರಿಸಬೇಕಾದ ಅಂತ ಹೇಳಿದ್ರೆ ಬಹಿರಂಗವಾಗಿ ಅವರು ಯಾಕೆ ಹೇಳಿದ್ರು. ಒಂದು ಇದನ್ನ ಅಂದ್ರೆ ಅವ್ರು ಹೇಳ್ಬೋದಾಗಿತ್ತು, ಬ್ಯೂಟಿಫುಲ್ ಅಲ್ಲ ಪಕ್ಷದಲ್ಲಿ ಅವರು ಚರ್ಚೆ ಮಾಡಬಹುದಾಗಿತ್ತು, ಪಕ್ಷದ ನಾಯಕತೆ ಎಚ್ಚರಿಕೆ ಕೊಡೋದನ್ನ ಬಹಿರಂಗವಾಗಿ ಮಾಡಿದ್ದಾರೆ ಅಂದ್ರೆ ಇದರ ಅರ್ಥ ಏನು, ಇದಕ್ಕೆ ಎಲ್ಲರೂ ಉತ್ತರ ಕೊಡಬೇಕು. ಅವರು ಆತಂಕದಲ್ಲಿದ್ದಾರೆ ಅನ್ನೋದು ಅನುಮಾನ. ನಾನು ಹೇಳ್ತಾ ಇಲ್ಲ. ಈಗ ಯಾರೋ ಅಲ್ಲ ಒಂದ್ ನಿಮಿಷ ಬಹಳಷ್ಟು ಇಡನ್ ಅಜೆಂಡಾದಲ್ಲೇ ಡಿಪೆಂಡ್ ಮಾಡ್ಕೊಳ್ಳೋ ಪ್ರಯತ್ನಗಳಾಗ್ತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದೇಶಭಕ್ತಿಯ ಚಟುವಟಿಕೆಗಳನ್ನ ಯಾರು ಪ್ರಶ್ನೆ ಮಾಡಲ್ಲ, ಇಲ್ಲ ಅದು ಖಂಡಿತ ನಾವು ಸಹ ಒಪ್ಕೋತೀವಿ. ಇಲ್ಲಿ ಬಂದಿರತಕ್ಕಂಥದ್ದು ರಾಜಕೀಯವಾದಂಥ ತೀರ್ಮಾನಗಳು. ಅರ್ಧ ಸತ್ಯವನ್ನ ರಾಜಕೀಯ ತೀರ್ಮಾನ ಇಲ್ಲ, ಪ್ರತಿಷ್ಠೆ ಅಲ್ಲಿ ಅರ್ಧ ನಗ್ನ ಸತ್ಯಗಳನ್ನ ಇವತ್ತು ಮೋಹನ್ ಭಾಗವತ್ ಅವರು ಬಿಚ್ಚಿಟ್ಟಿದ್ದಾರೆ. ಬಹುಶಃ ಹೆಗ್ಡೆ ಅವರು ಮಾತಾಡ್ತಾ ಹೇಳಿದ್ರು, ಕೆಲವಾರು ಸಂಘದ ಸಂಸ್ಥೆಗಳು RSS ಸಹಸಂಘಗಳ ಹೆಸರುಗಳನ್ನ ಕೋಟ್ ಮಾಡಿದ್ರು. ಬಹಳ ಪ್ರಮುಖವಾಗಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು RSS ಮಾತೃ ಸಂಸ್ಥೆ, ಬಿಜೆಪಿ ಅದ್ರ ಹಿಂದೆ ಬರೋಂಥದ್ದು. ಅದ್ರ ಜೊತೆಗೆ ಸುಮಾರು 30 ರಿಂದ 35 ಸಂಸ್ಥೆಗಳು, ನಿಮ್ಮ ಮಂಚ್ ಇರ್ಬೋದು, ಮತ್ತೊಂದು ಸ್ವದೇಶಿ ಜಾಗರಣ ಇರ್ಬೋದು, ABVP ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ಈ ಥರ ಸುಮಾರು 35 ಸಂಸ್ಥೆಗಳು ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆ, ಗುಜರಾತ್ನಲ್ಲಿ ಸನ್ಮಾನ್ಯ ಮೋದಿಯವರು ಮುಖ್ಯಮಂತ್ರಿಗಳಾದ ನಂತರ ಅಲ್ಲಿ ಸಂಘ ಪರಿವಾರದವ್ರನ್ನ ನೆಗ್ಲೆಕ್ಟ್ ಮಾಡುವಂಥ ಒಂದು ಇಚ್ಛಾಪೂರ್ವಕವಾದಂಥ ಪ್ರಯತ್ನ ನಡೆಯಿತು. ಸೊ ಅದು ಆಯಿತು, ಜಾರಿಗೂ ಬಂತದು. ಅಲ್ಲಿ ಸಂಘದವ್ರನ್ನ ಭಾಳ ನಿರ್ಲಕ್ಷ್ಯ ಮಾಡಿ ಅವರು 3 ಟರ್ಮ್ ಮುಖ್ಯಮಂತ್ರಿಗಳಿಗೆ ಕೆಲಸವನ್ನು ಮಾಡಿದ್ರು. ಇಲ್ಲಿ ಸಾಂದರ್ಭಿಕವಾಗಿ ಇವತ್ತು ಏನಂದರೆ ಕಾಂಗ್ರೆಸ್ ಸರ್ಕಾರವನ್ನು ತೆಗಿಬೇಕು, UPಯನ್ನು ತೆಗಿಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಸಂಘ ಪರಿವಾರದವರು ಸಂಘಟನಾತ್ಮಕವಾಗಿ ಕೆಲಸವನ್ನು ಮಾಡಿ ಇವತ್ತು BJPಯನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಅದನ್ನು ಯಾರು ನಿರಾಕರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವೇನೇ ಚರ್ಚೆ ಮಾಡಿದ್ರು ಸಹ ಇವತ್ತು ಬರೀ ಮೋದಿಯವರ ಒಂದೇ ಪ್ರಯತ್ನದ ಮೇಲೆ ಬಂದಿರತಕ್ಕಂಥದ್ದು ಅಲ್ಲ. ಅಲ್ಲಿ ಸಾಕಷ್ಟು ಕಾಂಟ್ರಿಬ್ಯೂಷನ್ ಸಂಘ ಪರಿವಾರದ್ದು ಮತ್ತು ಅವರ ಸಹ ಸಂಘ ಸಂಸ್ಥೆಗಳು ಇದೆ, ಖಂಡಿತ ಇದೆ. ಇಲ್ಲಿ ಬಂದಿರತಕ್ಕಂಥ ಆತಂಕ ನನಗೆ ಒಂದು ಪ್ರಾದೇಶಿಕ ಪಕ್ಷ ಯೋಚನೆ ಮಾಡೋಂಥದ್ದು, ಮೋಹನ ಭಾಗವತ್ ಅವರ ಹೇಳಿಕೆಯಲ್ಲಿ ನಿಜಕ್ಕೂ ರಾಜಕೀಯ ಕಾರಣ ಇದೆಯಾ ಅಥವಾ ಇನ್ನಾವುದಾದ್ರು ಹಿಡನ್ ಅಜೆಂಡಾ ಇದೆಯಾ ಅಂತೇಳಿ. ಯಾಕೆಂದರೆ ಇವತ್ತು ದೇಶದಲ್ಲಿ ಎಲ್ಲೋ ಒಂದು ಕಡೆ ಒಂದು ಅಸಮಾಧಾನವನ್ನು ಸಹ ರೈಸ್ ಆಗ್ತಾ ಇದೆ ಮೋದಿಯವರ ವಿರುದ್ಧ. ಬೆಲೆ ನಿಯಂತ್ರಣವನ್ನು ಮಾಡಲಿಲ್ಲ, ರೈಲ್ವೆ ದರಗಳು ಜಾಸ್ತಿ ಆಯಿತು, ಈ ಥರದ್ದು ಒಂದು ನಿರೀಕ್ಷೆ, ಆ ನಿರೀಕ್ಷೆ ಸುಳ್ಳಾಗಿದೆ. ಅದು ಸಹ ಎಲ್ಲ ಒಂದು ಕಡೆ ರೈಸ್ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಮೋಹನ್ ಭಾಗವತ್ ಅವರು ಮಾತಾಡಿದಾರೆ. ಬಟ್ ಆ ಸಂದರ್ಭದಲ್ಲೂ ಕೂಡ ರಮೇಶ್ ಬಾಬು ಅವರೇ, ಜನಸಾಮಾನ್ಯರು ಕೂಡ ಅಥವಾ ಕಾಂಗ್ರೆಸ್ ಆಗ್ಲಿ ಬೇರೆ ಪಕ್ಷಗಳಾಗ್ಲಿ ಅವರು ಕೂಡ ಅನ್ಕೊಂಡಿದ್ರು ಅಷ್ಟು ಸುಲಭ ಅಲ್ಲ ಅದು. ಹಾಗಾಗಿ ಅವರೇನು ದೊಡ್ಡ ಟೀಕೆಗಳೇನೇನು ಮಾಡಲಿಲ್ಲ. ಇಲ್ಲಿ ಸುಮಾರು ಒಂದು 20 ಕಾರಣ ಇನ್ನೂ ಸ್ವಲ್ಪ ಟೈಮ್ ವಿರೋಧ ಪಕ್ಷಗಳ ಅವಕಾಶ ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಸುಮಾರು 25 ವರ್ಷಗಳ ನಂತರ ಒಂದು ಸಿಂಗಲ್ ಪಾರ್ಟಿ ಲಾರ್ಜೆಸ್ಟ್ ನಂಬರ್ ಅಲ್ಲಿ ಬಂದಿದೆ. ಅದನ್ನು ನಾವು ಮೆಚ್ಚುವಂತ ವಿಚಾರ. ಅದು ಯಾವ ಪಕ್ಷ ಹಿಂದಕ್ಕೆ ಕೊಡ್ತು, ಯಾವ ಪಕ್ಷಕ್ಕೆ ಸೀಟ್ ಬಂತು, ಅದಕ್ಕಿಂತ ಮುಖ್ಯವಾಗಿ ಒಂದು ಸದೃಢವಾದಂತ ಸರ್ಕಾರವನ್ನು ತಗೋಬೇಕು ಅನ್ನೋ ಕಾರಣಕ್ಕೆ ಜನ ತೀರ್ಮಾನ ಮಾಡಿ ಬಿಜೆಪಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಆತಂಕ ನಮ್ಗೆ ಇರ್ತಕ್ಕಂಥದ್ದು, ಹಿಡನ್ ಅಜೆಂಡಾ ಇಟ್ಕೊಂಡು ಏನಾದ್ರು ಮಾತಾಡಿದಾರೆ ಅಂತೇಳಿ. ಇನ್ನು ರಾಜಕೀಯ ಚರ್ಚೆಗೆ ಬಂದ್ರೆ ಸನ್ಮಾನ್ಯ ಮೋದಿ ಅವರು ಅವರ ಇಡ್ತಾ ಇರ್ತಕ್ಕಂಥ ಹೆಜ್ಜೆಗಳೇನಿದೆ, ಅವರು ಬಹುಶಃ ಒಂದು ಡಿಕ್ಟೇಟರ್ಶಿಪ್ ಅಂತ ನಾವು ಅದನ್ನು ಒಪ್ಪಲಿ ಬಿಡ್ಲಿ, ಅವ್ರು ಹೋಗ್ತಾ ಇರ್ತಕ್ಕಂಥ ಮಾರ್ಗ ಅದು ದೇಶಕ್ಕೆ ಒಳ್ಳೇದು ಆಗ್ಬೋದು ಅಥವಾ ನೆಗೆಟಿವ್ ಆಗ್ಬೋದು. ಅದು ಇವತ್ತು ನಾವು ತೀರ್ಮಾನ ಮಾಡೋಕ್ಕಾಗಲ್ಲ, ಬರುವಂತ ರಾಜಕೀಯ ತೀರ್ಮಾನಗಳ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಆ ಆತಂಕ ಎಲ್ಲರೂ ಬಿಜೆಪಿ RSSಗೆ ಪ್ರಾರಂಭ ಆಗಿದೆಯಾ ಅಂತ ಹೇಳಿ. ಯಾಕೆಂದ್ರೆ ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನಮ್ಮ ಪ್ರಯತ್ನದಿಂದ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದಿದೆ, ನಮ್ಮ ಸಂಘಟನೆಯನ್ನ ಪರಿಗಣನೆ ಮಾಡ್ತಾ ಇಲ್ಲ, ಇವರೇ ನಿರ್ಧಾರಗಳನ್ನ ತಗೋತಾ ಇದ್ದಾರೆ. ಮುಂದೆ ನಮ್ಮನ್ನ ಪೂರ್ಣ ನಿರ್ಲಕ್ಷ್ಯ ಮಾಡೋದು ಏನಾಗಬಹುದು ಅನ್ನೋ ಆತಂಕ ಅವ್ರಿಗೆ ಬಂದಿರ್ಬೋದು. ಹನುಮಂತ ಅವರೇ, ನಾನೊಂದು ಮಾತನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ಬಿಜೆಪಿ ಅಧಿಕಾರದಲ್ಲಿರುವಂಥ ಎಲ್ಲ ರಾಜ್ಯಗಳಿರಲಿ, ನಿಮಗೊಂದಲ್ಲಿ ಪ್ರಕ್ರಿಯೆಗಳನ್ನು ಕಾಣಬಹುದು. ಅಲ್ಲಿರುವಂತಹ ಸಂಘದ ಮುಖ್ಯಸ್ಥರನ್ನ ಪದೇ ಪದೇ ಅಲ್ಲಿಯ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡೋದು, ಅಥವಾ ನಿಮಗೆ ಸಚಿವ ಸಂಪುಟ ಪುನರ್ರಚನೆಗೆ ಮೊದಲು ಅಲ್ಲಿಗೊಮ್ಮೆ ಭೇಟಿ ಮಾಡಿ ಬರುವಂಥದ್ದು. 4 ಲಿಸ್ಟ್ ಬಂದಿರುತ್ತೆ, ತಕ್ಷಣವೇ ಗೊತ್ತಿಲ್ಲದ 4 ಜನ ಬಂದಿರ್ತಾರೆ, ಸಂಘದ ಪ್ರಭಾವ. ದ ಸೇಮ್ ಥಿಂಗ್ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ನರೇಂದ್ರ ಮೋದಿ ಅವರು ಅದೆಲ್ಲ ಆಗಿಲ್ಲ, ಯಾವತ್ತೂ ಆಗೋದಕ್ಕೆ ಅವಕಾಶ ಕೊಡಲಿಲ್ಲ ಅನ್ನುವಂಥ ಮಾತು. ಈಗ ಮೋಹನ್ ಭಾಗವತ್ ಅವರು ಎಸ್ ಚೆನ್ನಾಗಿ ಕೆಲಸಗಳಾಗ್ತಿದೆ, ತೊಂದರೆ ಇಲ್ಲ, ಒಳ್ಳೆ ಹೆಸರುಗಳನ್ನು ಪಡಿತಾ ಇದ್ದಾರೆ. ಆದರೆ ನಮ್ಮ ಬಳಿಗೆ ಬಂದು ಏನೂ ಸಲಹೆ ಸೂಚನೆಗಳು ನಮ್ಮಿಂದ ಪಡ್ಕೊಳ್ತಾ ಇಲ್ಲ, ಏಕಮುಖಿಯಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದು ಸಹಿಸೋಕ್ಕಾಗ್ತಿಲ್ವೋ? ಜೊತೆಗೆ ಹೆಗಡೆ ಅವರೊಂದು ಪ್ರಶ್ನೆ ಭಾಳ ಚೆನ್ನಾಗಿತ್ತು. ಎಲ್ಲವೂ ಕೂಡ ಆಂತರಿಕವಾಗಿ ಅಲ್ಲಿ ನಡೆಯುವಂಥದ್ದು, ಕೇಶವಶಿಲ್ಪ ಏನೇ ಇರಲಿ ಎಲ್ಲ ಒಳಗಡೆ ಅದು ಯಾರಿಗೂ ಗೊತ್ತಾಗೋದಿಲ್ಲ ಅದು ಏನಾಗುತ್ತೆ ಅನ್ನುವಂಥದ್ದು ಒಂದು ಅಲ್ವಾ. ಒಂದು ಮುಖ್ಯಮಂತ್ರಿ ಆಗಿರಲಿ ಯಾರೇ ಆಗಿರಲಿ, ಈ ಬಹಿರಂಗ ಹೇಳಿಕೆ ನಂಬರ್ 1,
ಇನ್ನೊಂದು ಅವರು ಪಕ್ಷದ ಕಾರ್ಯಾಲಯಕ್ಕೆ ಹೋದರು, ಕಾರ್ಯಕರ್ತರನ್ನು ಭೇಟಿ ಮಾಡಬೇಕು ಅಂತ ಹೇಳಿದರು. ಒಬ್ಬೊಬ್ಬ ಮಂತ್ರಿಯಲ್ಲಿ ಹೋಗಿ ಕಾರ್ಯಕರ್ತರನ್ನು ಭೇಟಿಯಾಗಿ ಅವರ ಅಹವಾಲುಗಳನ್ನು ಸ್ವೀಕರಿಸಬೇಕು ಅಂತ ಹೇಳಿದರು. ಆದರೆ ಮೋದಿ ಸಂಘದ ಓರ್ವ ದಕ್ಷ ಸರ್ಸಂಘ ಚಾಲಕರಾಗಿ ಅಲ್ಲಿಗೂ ಹೋಗುವಂಥ ಕೆಲಸಗಳನ್ನು ಜಾಸ್ತಿ ಮಾಡ್ತಾ ಇಲ್ಲ. ಇದುವೇ ಕಣ್ಣು ಕೆಂಪಾಗೋದಕ್ಕೆ ಕಾರಣ ಆಗಿರ್ಬೋದಾ? ಅಲ್ಲ, ಇದು ಈ ಆಂಟಿಸಿಪೇಟರಿ ಬೈಲು RSS ನವರು ಮಾಡ್ತಾ ಇರೋದು. ಅಂದ್ರೆ ಮುಂದೆ ಆಗುವ ಅನಾಹುತವನ್ನು ಈಗಲೇ ತಪ್ಪಿಸೋದು ಹೇಗೆ ಅಂತ. ಎಸ್, ಇಲ್ಲದೇ ಇದ್ರೆ ಯಾವುದೇ ವಿರೋಧ ಪಕ್ಷಗಳು ಏನು ಕಾಮೆಂಟ್ ಮಾಡದೆ ಸುಮ್ಮನೆ ಇರೋ ಕಾಲದಲ್ಲಿ ಇನ್ನೂ ಸಮಯ ಕೊಟ್ಟು ಆಮೇಲೆ ನಾವು ಕಾಮೆಂಟ್ ಮಾಡಬೇಕು ಅಂತೇಳಿ ವಿರೋಧ ಪಕ್ಷಗಳೇ ತೀರ್ಮಾನ ಮಾಡಿರೋ ಸಂದರ್ಭದಲ್ಲಿ ಒಂದು ಆಡಳಿತ ಪಕ್ಷದ ಅಂಗ ಸಂಸ್ಥೆ ಕಾಮೆಂಟ್ ಮಾಡ್ತಿದೆ, ಮೋದಿಯವರ ವಿರುದ್ಧದ ಸೂಚನೆಯನ್ನ ಕೊಡ್ತಾ ಇದೆ ಅಂತ ಅಂದ್ರೆ ನೀವು ನನ್ನ ಕಡೆಗೆ ಬರ್ತಾ ಇಲ್ಲ, ಆ ಕೆಲಸವನ್ನ ಮುಂದಿನಿಂದ ಪ್ರಾರಂಭ ಮಾಡಬೇಕು ಅಂತ ಅನ್ನೋ ಸೂಚನೆಯನ್ನು ಕೂಡ ಕೊಡ್ತಿದ್ದಾರೆ ಅಂತ ಅನಿಸ್ತದೆ. ಅಲ್ಲ, ಅದರ ಜೊತೆಗೆ ಒಂದು ಮಾತನ್ನು ಹೇಳಿದರು, ನಾನು ಅದನ್ನು ಒಮ್ಮೆ ಹೇಳಿದೆ, ಹಕ್ಕಿ ಎಷ್ಟು ಮೇಲಕ್ಕೆ ಹಾರಿದ್ರು ಕೂಡ ಬಹಳ ಪ್ರಮುಖವಾಗಿ ಇನ್ನೊಂದು ಅಂಶ ನಾವು ಗಮನಿಸಬೇಕು ಸರ್. ಅವ್ರು ಶಾ ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ 2 ದಿನ ಆಗಿದೆ. ಎಸ್, ಬಹುಶಃ RSSಗೆ ಎಲ್ಲೋ ಅದೊಂದು ಅಲ್ಲ, ಭಯ ಆಗ್ತಾ ಇರ್ಬೋದು, ಕಂಟ್ರೋಲ್ ಹೋಗ್ತಾ ಇದೆ. ನಾವು ಪದೇ ಪದೇ ಯಾವುದೇ ಒಂದು ವಿಚಾರಗಳು ಬರುವಾಗಲೂ, ಈಗ ರಾಜ್ಯ ಸರ್ಕಾರದ ವಿಚಾರಗಳು ಬರುವಾಗಲೂ ನಾವೇನು ಹೇಳ್ತೀವಿ, KPCC ಅಧ್ಯಕ್ಷರು ಮತ್ತು ಸರ್ಕಾರದ ಮುಖ್ಯಮಂತ್ರಿ ಅವರ ಸಂಬಂಧಗಳು ಬಹಳ ಚೆನ್ನಾಗಿದ್ರೆ ಸರ್ಕಾರದ ಪ್ರಾಬ್ಲಮೇ ಇಲ್ಲ ಆಡಳಿತದಲ್ಲಿ ಅನ್ನುವಂಥದ್ದು. ಈಗ ಎರಡು ಕೂಡ ಒಂದೇ ರಾಜ್ಯದವರು, ನಂಬರ್ 1. ನಂಬರ್ 2, ಅವರಿಬ್ಬರ ಕೆಮಿಸ್ಟ್ರಿ ಇದೆಯಲ್ಲ, ಅದು ಯಾರಿಗೂ ಅರ್ಥನೂ ಆಗೋದಿಲ್ಲ. ಈಗ ಮೋದಿ ಅಮಿತ್ ಶಾ ಅವರು ಪಕ್ಷದ ಅಧ್ಯಕ್ಷರಾಗಿರೋದು ಬಿಜೆಪಿಯಲ್ಲಿರ್ತಕ್ಕಂಥ ಬಹಳ ಜನರಿಗೆ ಏನು ಸಮಾಧಾನ ತಂದಿರೋ ವಿಚಾರ ಅಲ್ಲ. ಕಾರಣ ಏನು ಅಂದ್ರೆ ಇದು ಮೋದಿಯವರೇ ಪ್ರಪೋಸ್ ಮಾಡಿದ್ದು ಅಮಿತ್ ಶಾ ಅಧ್ಯಕ್ಷರಾಗಬೇಕು ಅಂತೇಳಿ. ಮತ್ತು ಅಮಿತ್ ಶಾ ಅವರು ಮೋದಿಯವರ ಕಾನ್ಫಿಡೆನ್ಷಿಯಲ್ ಪರ್ಸನ್ನು. ಅವರು ಚುನಾವಣೆ ಪ್ರಾರಂಭಕ್ಕೆ ಮೊದಲೇ ಅವರನ್ನು ತಂದು ಎಲ್ಲಿ ಕೂಡಿಸಿ ಚುನಾವಣೆ ಮಾಡಬೇಕು ಅಂತ ಶುರು ಮಾಡಿದ್ದೇನೆ ಅಮಿತ್ ಶಾ ಅವರಿಂದ. ಉಳಿದ ನಾಯಕರು ಯಾರು ಕೂಡ ಮಾತನಾಡಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ, ಇನ್ಕ್ಲೂಡಿಂಗ್ LK ಅದ್ವಾನಿ ಅವರು ಕೂಡ ಮಾತನಾಡಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ, ಬೇರೆ ನಾಯಕರು ಮಾತನಾಡಕ್ಕಾಗದೇ ಇರೋ ಸಂದರ್ಭದಲ್ಲಿ ಸಂಘ ಪರಿವಾರದ ಮುಖ್ಯಸ್ಥರು ಮಾತನಾಡ್ತಿದ್ದಾರೆ ಅಂತ ಆದರೆ ಅಲ್ಲಿ ಇರೋದು ಮೋದಿಯವರು ಪಕ್ಷವನ್ನು ಸಮೇತ ಹೈಜಾಕ್ ಮಾಡ್ತಿದ್ದಾರೆ ನಮ್ಮನ್ನೆಲ್ಲ ಬಿಟ್ಟು ಅಂತ ಅನ್ನುವ ಒಂದು ಭಯ ಶುರುವಾಗಿದ್ರೆ ಆಶ್ಚರ್ಯ ಇಲ್ಲ. ಪೂರಕವಾಗಿ ಇನ್ನೊಂದೇನಂದ್ರೆ, ಜನಸಂಘದ ಕಾಲದಿಂದ ಹಿಡಿದು ಸನ್ಮಾನ್ಯ ಮೋದಿಯವರು ಪ್ರಧಾನಮಂತ್ರಿ ಆಗುವವರೆಗೆ ಯಾವತ್ತೂ ಸಹ ಪಕ್ಷದ ಅಧ್ಯಕ್ಷ ಸ್ಥಾನವನ್ನ ಸಂಘದವರೇ ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ವಾಜಪೇಯಿ ಇರಲಿ, ಅದ್ವಾನಿ ಇರಲಿ, ರಾಜನಾಥ್ ಸಿಂಗ್ ಇರಲಿ, ಮುರಳಿ ಮನೋಹರ್ ಜೋಶಿ ಇರಲಿ, ಮತ್ತೊಬ್ಬರಿರಲಿ, ಪ್ರಥಮವಾಗಿ ಮೊದಲನೇ ಸಲ ಸಂಘದ ಹಿಡಿತದಿಂದ ಆಚೆ ಹೋಗಿ ಒಬ್ಬ ವ್ಯಕ್ತಿ ಪಕ್ಷದ ಅಧ್ಯಕ್ಷ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ ಈ ಆತಂಕನೂ ರಾಷ್ಟ್ರೀಯ ಪ್ರಧಾನಮಂತ್ರಿ ನೇಮ್ ಮಾಡಿದಾಗ ಅದ್ವಾನಿ ಅವರು ವಿರೋಧ ಕಟ್ಕೊಂಡ್ರು, ಮುರಳಿ ಮನೋಹರ್ ಜೋಶಿ ವಿರೋಧ, ಸುಷ್ಮಾ ಸ್ವರಾಜ್ ವಿರೋಧ ಕಟ್ಕೊಂಡ್ರು, ಎಲ್ಲವನ್ನೂ ಸಂಘ ಸಹಿಸ್ಕೊಳ್ತು. ಹೌದು, ಇವರೆಲ್ಲ ಸೀನಿಯರ್ಗಳು, ಇವರನ್ನು ಬಿಟ್ಟಿದ್ದೀವಿ, ಆದ್ರೂ ನಾವು ಮೋದಿ ಅವರನ್ನು ನೇಮ್ ಮಾಡ್ತೀವಿ ಅಂತ ಹೇಳಿ ಮೋದಿ ಅವರನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಸಚಿವ ಸಂಪುಟ ರಚನೆ ಸಂದರ್ಭದಲ್ಲೂ ಕೂಡ ಎಲ್ಲೂ ಕೂಡ ಇದು ಮೊದಲೇ ಹೇಳ್ತಿದ್ರು, ಮೋದಿ ಅವರನ್ನ ನೇಮ್ ಮಾಡಿದ ಮೇಲೆ ಕೂಡ ಅವರಿಗೆ ಗೆದ್ದ ಮೇಲೆ ಒಂದು ವೇಳೆ ಮೋದಿ ಅವರು ಪ್ರಧಾನಮಂತ್ರಿ ಆಗೇ ಬಿಟ್ರೆ ನಾವು ಹಾಕಿದ ಗೆರೆಯನ್ನ ದಾಟುವುದಿಲ್ಲ ಅನ್ನುವ ನಂಬಿಕೆ ಬಹಳ ಅಚಲವಾಗಿತ್ತು. ಅದು ಆ ಲಕ್ಷ್ಮಣ ರೇಖೆ ದಾಟ್ತಿದ್ದಾರೆ ಅನ್ನುವ ಆತಂಕ ಕೂಡ ಅವರಿಗೆ ಬಂದಿರಬಹುದು. ಆತಂಕಗಳ ಸರಮಾಲೆ ಇದು. ಹನುಮಂತನ ಇಲ್ಲಿ ನೀವು ಸ್ವಲ್ಪ ಆಳವಾಗಿ ನೋಡಿದ್ರೆ ಇದು ಒಂದು ಟ್ಯಾಕ್ಟಿಕಲ್ ಮೂವ್ ಕೂಡ ಆಗಿರೋ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ಒಂದು ನಿಮಿಷ. ಈಗ ಗೋಮಸುಧನ್ ಮತ್ತೆ ಇದ್ದಾರೆ ನಮ್ಮ ಜೊತೆ. ಗೋಮಸುಧನ್ ಅವರೇ, ನೀವು ಚರ್ಚೆಯನ್ನು ಕೇಳಿಸ್ಕೊಂಡ್ರಿ, ನಿಮ್ಮ ಕಮೆಂಟ್ ಏನು ಆ ಕಡೆಯಿಂದ? ಜಯಪ್ರಕಾಶ್, ನನಗೆ ಅನಿಸ್ತಾ ಇರುವಂತದ್ದು ಏನಂತಂದ್ರೆ ಇಲ್ಲಿ ಮಾತಿನಲ್ಲಿ ದ್ವಂದ್ವ ಇದೆ. ಯಾರ ಮಾತಿನಲ್ಲಿ? ಒಂದು ಕಡೆ ಹೇಳ್ತೀರಿ RSS ಎಲ್ಲವನ್ನು ನಿಯಂತ್ರಣ ಮಾಡ್ತಾ ಇದೆ ಅಂತ ಹೇಳಿ, ಇನ್ನೊಂದ್ಸರಿ ಅನಿಸ್ತಾ ಇದೆ ಆತಂಕಕ್ಕೆ ತನ್ನ ಮಾತನ್ನ ಯಾರು ಕೇಳ್ತಾ ಇಲ್ಲ ಅಂತ ಅನ್ನುವಂತ ಆತಂಕ ನಿರ್ಮಾಣ ಆಗೋಗ್ಬಿಟ್ಟಿದೆ ಅಂತ. ಒಂದ್ಸರಿ ಹೇಳ್ತೀರಿ ಅಮಿತ್ ಶಾನ ಅಧ್ಯಕ್ಷನ ಮಾಡ್ಲಿಕ್ಕೆ RSS ಒಪ್ಪಿಗೆ ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ ಅಂತ ಅಂತೀರಿ. ಆಮೇಲೆ ಹೇಳ್ತೀರಿ 2 ದಿನದಲ್ಲಿ RSS ಗಾಬರಿ ಆಗೋಗ್ಬಿಟ್ಟಿದೆ, ಎಲ್ಲ ನರೇಂದ್ರ ಮೋದಿ ಕೈನಲ್ಲಿ ಹೊಟ್ಟೋಗ್ಬಿಟ್ಟಿದೆ ಅಂತ ಹೇಳ್ತೀರಿ. ನಿಮಗೆ RSS ಎಲ್ಲವನ್ನ ನಿಯಂತ್ರಣ ಮಾಡ್ತಾ ಇದೆ ಅಂತ ಅನ್ನೋದನ್ನು ಒಪ್ಕೊಳಕ್ ಆಗ್ತಾ ಇಲ್ಲ. RSS ಏನು ನಿಯಂತ್ರಣವನ್ನು ಮಾಡ್ತಾ ಇಲ್ಲ ಅಂತ ಅನ್ನೋದನ್ನು ಒಪ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ. RSSಗೆ ನಿರ್ಭಯ ಇದೆ ಅಂತ ಅನ್ನೋದನ್ನು ಒಪ್ಕೊಳಕ್ ಆಗ್ತಾ ಇಲ್ಲ. RSS ಗೆಲ್ಲೋ ಒಂದ್ ಕಡೆ ಭಯ ಇದೆ ಅಂತಾನೂ ಹೇಳಬೇಕಾಗಿದೆ. ಹಾಗಿದ್ರೆ ನಾನು ನಿಮಗೆ ಕ್ಲಿಯರ್ ಮಾಡ್ಬಿಡ್ತೀನಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಗೊಂದಲದಲ್ಲಿ ಇರುವಂತವ್ರು ನೀವು ಅಷ್ಟೇನೆ. ಆಯ್ತು, ನಿಮಗೆ ನಾನು ಗೊಂದಲ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ನಿಮಗೆ ಗೊಂದಲ ಕ್ಲಿಯರ್ ಮಾಡ್ಕೊಡ್ತೀನಿ.
RSS ಓರ್ವ ಪ್ರಧಾನಮಂತ್ರಿ ಬಿಜೆಪಿ ಗೊಂದಲದಲ್ಲಿಲ್ಲ, RSS ಗೊಂದಲದಲ್ಲಿಲ್ಲ. ಹಾಗಿದ್ರೆ ಬಹಿರಂಗ ಹೇಳಿಕೆ ಯಾಕೆ ಕೊಡಬೇಕಾಗಿತ್ತು ಮೋಹನ್ ಭಾಗವತ್ ಅವರು? ಯಾಕೆ ಹಿರಿಯರಲ್ವೇ? ಅಂತಂದ್ರೆ- ಕರೆಸ್ಬಿಟ್ಟು ಮಾತಾಡಬಹುದಿತ್ತು, ಕಿವಿ ಅಲ್ಲ, ಹಿಂಡಬಹುದಿತ್ತು, ಹೇಳ್ಬಹುದಾಗಿತ್ತು. ಮೋಹನ್ ಭಾಗವತ್ ಅವರು ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಇಲ್ಲ, ಕುಡಿಸಬಹುದಾಗಿತ್ತು, ನಾಗ್ಪುರಕ್ಕೆ ಕರಿಬಹುದಾಗಿತ್ತು ಅಲ್ಲ ಮೋಹನ್ ಅಲ್ವಾ? ಅಲ್ಲ ಮೋಹನ್ ಭಾಗವತರು ಯಾವ ರೀತಿ ಮಾತನಾಡಬೇಕು ಅಂತ ಅನ್ನೋಂಥದ್ದನ್ನ ನಾವು ನೀವು ಹೇಳುವಂತದ್ದಲ್ಲ. ಮೋಹನ್ ಭಾಗವತರು ಯಾವ ರೀತಿ ನಡ್ಕೋಬೇಕು ಅಂತೇಳಿ ಮೋಹನ್ ಭಾಗವತರಿಗೆ ಬಿಟ್ಟಂತ ವಿಷಯ ಅದು. ಅಂದ್ರೆ ಅವರಿಗೆ ಭಯ ಮೋಹನ್ ಆಗಿರ್ಬೇಕು. ಭಾಗವತರು ಯಾವ ರೀತಿ ನಡ್ಕೋಬೇಕು ಅಂದ್ರೆ ಗುಜರಾತ್ ನಾವು ಪ್ಯಾನಲ್ ಡಿಸ್ಕಷನ್ ಅಲ್ಲಿ ತೀರ್ಮಾನ ಮಾಡುವಂತದ್ದು ಅದು. ಅಂದ್ರೆ ಗುಜರಾತ್ ಅಲ್ಲಿ ಆದಂಗೆ ಆಗಬಹುದು ಅಂತ ನಮ್ಗೆ ಏನು ಅವಕಾಶನೇ ಕೊಡೋದಿಲ್ಲ. ಈ 13 ವರ್ಷಗಳ ನಿಮಗೆ ಕಾಲ ನೀವು ಅನ್ಯಲ್ಲ. ನಮ್ಮನ್ನು ಅಲ್ಲ, ಕ್ಯಾರೆ ನೀವು ಅನ್ನಿಲ್ಲ ಭಯ. ಅನ್ಕೊಂಡಿರೋದು ತಪ್ಪು. ಇಲ್ಲ, ನೀವು ಅನ್ಕೊಂಡಿರೋದು ತಪ್ಪು. ಗುಜರಾತ್ ನಲ್ಲೂ ಸಹ ಯಾವ ಸಮಯದಲ್ಲಿ ಸಂಘದವರು ಏನ್ ಹೇಳಬೇಕೋ ಅದನ್ನ ಹೇಳಿದ್ದಾರೆ, ಎಷ್ಟು ಹೇಳಬೇಕೋ ಅಷ್ಟನ್ನ ಹೇಳಿದ್ದಾರೆ. ಆಗ ಯಾಕೆ ಬಹಿರಂಗವಾಗಿ ಹೇಳಿಲ್ಲ? ಎಲ್ಲ ನಿಯಂತ್ರಣ ಮಾಡುವಂತ ಕೆಲಸ ಅಲ್ಲಿ ಯಾಕೆ ಬಹಿರಂಗವಾಗಿ ಹೇಳಿಲ್ಲ? ಮತ್ತೆ ಈಗ ಯಾಕೆ ಬಹಿರಂಗ? ಅಲ್ಲ, ಅದು ಪ್ರಶ್ನೆ ನಿಮಗೆ. ಅಲ್ಲ ನಿಮಗೆ ಗೊತ್ತಾಗ್ಲಿಲ್ಲ ಅಂದ ತಕ್ಷಣ ಅವ್ರು ಹೇಳಿಲ್ಲ ಅಂತ ಅನ್ಕೋಬೇಡಿ. ಅಯ್ಯೋ, ಈಗ ನಿಮಗೆ ಅವ್ರು ಏನೋ ನಾಗ್ಪುರಕ್ಕೆ ಹೋಗ್ಲಿಲ್ಲ ಅಂದ ತಕ್ಷಣ ಅವ್ರ ಮಾತನ್ನ ಕೇಳ್ತಾ ಇಲ್ಲ ಅಂತ ಸಂಘ ಗಾಬರಿ ಆಗೋಗ್ಬಿಟ್ಟಿದೆ ಅಂತ ಅನ್ಕೋಬೇಡಿ. ಇದರಲ್ಲಿ ತಂದೆ ಮಗನ ಬಗ್ಗೆ, ತಾಯಿ ಮಗನ ಬಗ್ಗೆ ಎಷ್ಟು ನಂಬಿಕೆಯನ್ನ ಇಟ್ಕೊಂಡಿರ್ತಾಳೆ. ಕಳೆದ 50 ವರ್ಷಗಳಿಂದ 60 ವರ್ಷಗಳಿಂದ ಒಬ್ಬ ವ್ಯಕ್ತಿಯನ್ನ ಸಂಘಟನೆ ಬೆಳೆಸ್ಕೊಂಡು ಬಂದಿದೆ. ಆ ವ್ಯಕ್ತಿಯ ಸಂಪೂರ್ಣವಾಗಿ ಆ ಸಂಘಕ್ಕೆ ಸಮರ್ಪಿತನಾದಂತ ವ್ಯಕ್ತಿ. ಒಂದು ಮಾತನ್ನ ನರೇಂದ್ರ ಮೋದಿ ಅವರು ಹೇಳಿದ್ದನ್ನ ನೀವು ನೆನಪಿಸ್ಕೋಬೇಕು. ನರೇಂದ್ರ ಮೋದಿ ಯಾವತ್ತೂ ಕಣ್ಣಲ್ಲಿ ನೀರು ಹಾಕೊಳ್ಳಿಲ್ಲ. ಅವ್ರು ಹೇಳಿದ್ರು ಬಿಜೆಪಿ ನನಗೆ ತಾಯಿ ಇದ್ದಾಗೆ ಅಂತ ಹೇಳಿ. ಬಿಜೆಪಿ ಒಂದೇ ಇಲ್ಲ, ಸಂಘ ತಾಯಿ ಇದ್ದಾಗೆ ಅಂತ. ನಾನು ಸಂಘಟನೆಗಿಂತ ದೊಡ್ಡವನಲ್ಲ ಅಂತ ಹೇಳಿ ಪಾರ್ಲಿಮೆಂಟ್ ಅಲ್ಲಿ ಸರಿ ಆಗ ಸಚಿವ ಸಂಪುಟ ವಿಸ್ತರಣೆ ಆಗ ಗೋಮಧುಸೂದನ್ ಅವರೇ ಸಚಿವ ಸಂಪುಟ ವಿಸ್ತರಣೆ ಆಗಿರ್ಲಿಲ್ಲ, ಅಮಿತ್ ಶಾ ರಾಜ್ಯಾಧ್ಯಕ್ಷ ಆಗಿರ್ಲಿಲ್ಲ. ಈಗ ಆಗೋಯ್ತು. ಈಗ ಹೇಳಿ. ಆದ್ರೆ ನಿಮಗೆ ನಾನು ಹೇಳ್ತಾ ಇರೋದು ಈ ತರದ ಚಿಕ್ಕ ಪುಟ್ಟ ಘಟನೆಗಳಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಅಳೆಯುವಂತ, ಶಂಕಿಸುವಂತ, ಅನುಮಾನ ಮಾಡುವಂತ ಪ್ರವೃತ್ತಿ ಸಂಘದಲ್ಲಿ ಇಲ್ವೇ ಇಲ್ಲ. ಮೋದಿ ಅವರಿಗೆ ಪೂರ್ಣ ಫ್ರೀ ಹ್ಯಾಂಡ್ ಕೊಡಲಾಗಿದೆ. ಮೋದಿ ಈಸ್ ಫ್ರೀ ಟು ರೂಲ್ ದ ಕಂಟ್ರಿ ಅಂಡ್ ಸಂಘ ವಿಲ್ ನಾಟ್ ಇಂಟರ್ಫಿಯರ್. ಸಂಘಕ್ಕೆ ಏನಾರ ಬೇಕು ಅಂತ ಅನ್ಸಿದ್ರೆ ಅವ್ರ ಸಂಘಕ್ಕೆ ಏನ್ ಹೇಳಬೇಕು ಅಂತ ಅನ್ಸುತ್ತೋ ಅದನ್ನ ಹೇಳ್ತಾರೆ. ಮತ್ತೆ ಹಿಂದೊಮ್ಮೆ ಅವರು ನಿತೀಶ್ ಕುಮಾರ್ನ ಹೊಗಳಿದ್ರು, ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಅಂದ್ರೆ ಸರಸಂಘ ಚಾಲಕರು ಎಷ್ಟು ನಿಷ್ಪಕ್ಷಪಾತವಾಗಿ ನಡ್ಕೋತಾರೆ ಅಂದ್ರೆ ಅದನ್ನ ಅರ್ಥ ಅಲ್ಲ. ಮಧುಸೂದನ್ ಅವರೇ ಅದನ್ನ ನಾನು ಹೇಳ್ತೀನಿ. ನಿತೀಶ್ ಕುಮಾರನ್ನ ಯಾಕೆ ಹೊಗಳಿದ್ರು ಅಂತ ನಾನು ಹೇಳ್ತೀನಿ. 2012ರಲ್ಲಿ ನರೇಂದ್ರ ಮೋದಿ ಅದು ನಿಮ್ಮ ಕಾಮೆಂಟ್. ನನ್ನ ಕಾಮೆಂಟ್ ಅಲ್ಲ. ಕೇವಲ ನಿತೀಶ್ ಕುಮಾರನ್ನು ಹೊಗಳಿದ್ದಲ್ಲ. ಅಲ್ಲಿ ನರೇಂದ್ರ ಮೋದಿ ಅವರ ಹೆಸರು ಬರುತ್ತೆ. ನಾನು ಹೇಳ್ತೀನಿ ಆ ಕಮೆಂಟ್ ಏನು ಅಂತ. ಒಳ್ಳೆಯ ಆಡಳಿತ ನೀಡುವಲ್ಲಿ ಬಿಹಾರ. ಅಲ್ಲ, ಅದು ಏನಾರ ಇರಲಿ, ಕೇಳಿಸ್ಕೊಳ್ಳಿ. ನೀವು ಹೇಳಿದ್ದು ಒಳ್ಳೆಯ ಆಡಳಿತ ನೀಡುವಲ್ಲಿ ಬಿಹಾರ ಗುಜರಾತ್ಗಿಂತಲೂ ಮುಂದಿದೆ ಎಂಬುದು ಜನರ ಭಾವನೆ ಎಂದು ಮೋಹನ್ ಭಾಗವತ್ ಹೇಳಿದ್ದರು. ಇದು ವಿವಾದವಾಗಿತ್ತು ಸರ್. ಬಿಜೆಪಿ ಮುಜುಗರ ಅನುಭವಿಸಿತ್ತು ಸರ್. ಅನುಭವಿಸ್ಲಿ, ಸಂತೋಷ. ಬಿಜೆಪಿಗೆ ಎಲ್ಲವನ್ನೂ ಸಹ ಅಲ್ಲಿ ನಿತೀಶ್ ಕುಮಾರ್ ಅವರನ್ನು ಹೊಗಳಿದ್ದಲ್ಲ ಮೋಹನ್ ಭಾಗವತ್ ಅವರು. ಬಿಜೆಪಿಗೆ ನಿತೀಶ್ ಕುಮಾರ್ ಅನ್ನು ಹೊಗಳಿದ್ದಲ್ಲ, ನರೇಂದ್ರ ಮೋದಿ ಅವರನ್ನು ತೆಗಳಿದ್ದು. ಆಗಾಗ ಬೇವಿನ ಕಹಿಯನ್ನು ತಿನ್ನಿಸ್ಬೇಕು. ಅದು ಯಾಕೆ ಅಂತ ಬರುತ್ತೆ. ಹಾಗಿದ್ರೆ ಶಿ ಇಸ್ ನಾಟ್ ಎ ಪ್ಯಾಂಪರಿಂಗ್ ಮದರ್. ಅಂದ್ರೆ ಹಾಗಿದ್ರೆ ಸಂಘದಿಂದ ಬಂದಂತಹ ನರೇಂದ್ರ ಮೋದಿ ಅವರ ಬಗ್ಗೆ ಕಂಪ್ಲೀಟ್ ನಂಬಿಕೆ ಇಲ್ಲ. ಸಂಘಕ್ಕೆ ತಿನ್ನಿಸ್ಬೇಕಾಗತ್ತೆ ಕಹಿ. ನಂಬಿಕೆ ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಅದು ತಾಯಿಯ ಕಾಳಜಿ. ಅದು ತಾಯಿಯ ಕಾಳಜಿ. ಅದು RSS ಗೆ ದೇಶದ ಬಗ್ಗೆ ಇರುವಂತ ಒಂದು ಅಚಲವಾದಂತ ಶ್ರದ್ಧೆ. ನಮ್ಮ ಬಿಜೆಪಿಯ ಕಾರ್ಯಕಾಲದಲ್ಲಿ ಈ ದೇಶ ಮುಂದುವರಿಬೇಕು ಅಂತ ಇರುವಂತ ಒಂದು ತುಡಿತ, ಒಂದು ಕಾಳಜಿ. ಅದನ್ನ ನೀವು ಮಿಸ್ಇಂಟರ್ಪ್ರಿಟ್ ಮಾಡುವಂತ ಪ್ರಯತ್ನವನ್ನ ಮಾಡಬೇಡಿ. ಆ ಕಾಳಜಿ ಇದ್ರೆ ವೆರಿ ಆನೆಸ್ಟ್, ಹಿ ಇಸ್ ಪ್ರಾಂಪ್ಟ್. ಮಧುಸೂದನ್, ನಿಮ್ಮ ಭಾಷೆಯಲ್ಲಿ ಕಾಳಜಿ ಅಂತಿದ್ದೀರಾ, ನಮ್ಮ ಭಾಷೆಯಲ್ಲಿ ಭಯ ಅಂತ ಹೇಳ್ತಾ ಇದೀವಿ. ಅಲ್ಲ ಸರ್, ಈಗ ತಾಯಿಯ ಕಾಳಜಿ ಇದೆಯಲ್ಲ, ನೀವೇ ಒಂದು ಉತ್ತರ ಕೊಟ್ರಿ ತಾಯಿಯ ಕಾಳಜಿ ಹೇಗಿರುತ್ತೆ ಅಂತ.
ನೀವು ಹೇಳಿದ್ರಿ. ಆದರೆ ತಾಯಿ ನಿಮ್ಮನ್ನು ಕಾಳಜಿ ವಹಿಸುವಾಗ ಮನೆಯ ಒಳಗೆ ಕರ್ಕೊಂಡು ಕಾಳಜಿ ವಹಿಸ್ತಾರಾ ಅಥವಾ ರೋಡಲ್ಲಿ ನಿಂತ್ಕೊಂಡು ಕಾಳಜಿ ವಹಿಸ್ತಾರಾ? ಮನೆಯ ಒಳಗೆ ಕರ್ಕೊಂಡು ಬಂದು ಹೇಳ್ತಾರೆ ತಾನೆ. ಮಾಡ್ತಾರೆ, ಹಾಗೇನಿಲ್ಲ. ಹಾ, ಇಲ್ಲ, ಎಲ್ಲ ತರ ತಾಯಿ ನಾನು ಹೇಳ್ತಾ ಇರೋದು ಯಾರಿಗೂ ಕಾಣದೇ ಇರೋಂಗ್ ಹೇಳುವಂತದ್ದು ಇರುತ್ತೆ, ಎಲ್ರಿಗೂ ಗೊತ್ತಾಗೋಂಗ್ ಹೇಳುವಂತದ್ದು ಇರುತ್ತೆ. ಪ್ಯಾಂಪರಿಂಗ್ ಮದರ್. ಇದು ಹೇಗಾಗಿದೆ, ಪ್ಯಾಂಪರಿಂಗ್ ಮದರ್. ಕಿವಿ ಹಿಂಡಿ ಹೇಳ್ಬೇಕಾದ್ರೆ ಬೀದಿಯಲ್ಲಿ ನಿಂತು ಹೇಳ್ತಿದ್ದಾರೆ, ಅದು ಸಮಸ್ಯೆ ಆಗಿರೋದು. ಹಿಂಡಿದ್ದು ಕಿವಿನೇ ಸರ್. ಮುಲಾಜಿಲ್ದೆ ಹೇಳ್ಬೇಕಾಗುತ್ತೆ, ಹೇಳ್ತಾರೆ. ಅಲ್ಲ, ಅದು ಹೇಳ್ಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಮಧುಸೂದನ್, RSS ಹಾಗೆ ಹೇಳಬೇಕು ತಪ್ಪು ಮಾಡಿದಾಗ ಅಂತ ನಮ್ದು ನಿರೀಕ್ಷೆ. ಆಗ್ಲಿಲ್ವೋ, ಅಲ್ಲ ಯಾವುದನ್ನ ಕಾಂಗ್ರೆಸ್ ನಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ವೋ ಅದನ್ನ RSS ಮಾಡುತ್ತೆ. ನನ್ನ ಮಾಡ್ಲಿ, ಸಂತೋಷ, ಅದರಲ್ಲಿ ಏನ್ ನನಗೇನು RSS ಮಾಡೋದ್ರ ಬಗ್ಗೆ ನನಗೇನು ಭಿನ್ನಾಭಿಪ್ರಾಯ ಇಲ್ಲ, ಮಾಡ್ಲಿ. ಆದ್ರೆ ಪ್ರಶ್ನೆ ಇರೋದು, ಹಾಗೆ ಮಾಡುವಾಗ ಯಾವುದನ್ನು ಕಿವಿ ಹಿಂಡಿ ಹೇಳ್ಬೇಕು, ಯಾವುದನ್ನು ಸಾರ್ವಜನಿಕವಾಗಿ ಹೇಳ್ಬೇಕು. ಹೌದು, ಮೋದಿ ಅವರು ಒಳ್ಳೆ ಕೆಲಸ ಮಾಡ್ಬೇಕು, ದೇಶಕ್ಕೆ ಬಡವರನ್ನ ಉದ್ಧಾರ ಮಾಡ್ಬೇಕು, ಇದೆಲ್ಲ ಇದೆಯಲ್ಲ, ಅದಕ್ಕೆ RSS ಪ್ರೋಗ್ರಾಮ್ ಕೊಡ್ಲಿ, ಅದು ಸಂತೋಷ. ಅದನ್ನ ಬಿಟ್ಟು ಮೋದಿ ಅವರೇ ಮಾಡ್ತಿರುವ ಕೆಲಸಗಳ ಬಗ್ಗೆ ಆತಂಕ ಹೇಳ್ತಿದಾರಲ್ಲ, ಅದಕ್ಕೇನ್ ಕಾರಣ? ಅದಕ್ಕೆ ಕಾರಣ ಕೊಡ್ಬೇಕಲ್ಲ. ಆ ವಿವೇಚನೆಯನ್ನ ನೀವು ತಾಯಿಗೆ ಬಿಡಿ. ಓಕೆ, ತಾಯಿಗೆ ಬಿಡೋಣ, RSSಗೆ ಬಿಡೋಣ. ಎಸ್ ವೀಕ್ಷಕರೇ, ಒಂದಂತೂ ಬಹಳ ಸ್ಪಷ್ಟ, ನರೇಂದ್ರ ಮೋದಿ ಅವರನ್ನು ಟಾರ್ಗೆಟ್ ಆಗಿ ಇಟ್ಕೊಂಡೇ ಮೋಹನ್ ಭಾಗವತ್ ಈ ಹೇಳಿಕೆಯನ್ನ ಮೊದಲ ಬಾರಿ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಯಾರು ಕೂಡ ಇದನ್ನು ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ. ಅನೇಕ ಬಾರಿ 2012, 2014 ಇತ್ತೀಚಿನ ಒಂದು ಸಭೆಯಲ್ಲಿ ಒಬ್ಬ ಹಿಡಿತ ಸಲ್ಲ, ಒಂದು ಇತ್ತೀಚಿನ ಒಂದು scroll.in ವೆಬ್ ಮ್ಯಾಗಝಿನ್ ನಲ್ಲಿ ಪಕ್ಷ ಹಾಗೂ ಕೇಂದ್ರ ಸರ್ಕಾರದ ಮೇಲೆ ಒಬ್ಬರದೇ ಹಿಡಿತ ಇರುವುದು ಸಂಘ ಪರಿವಾರದ ನಿಯಮಗಳಿಗೆ ಒಪ್ಪುವಂಥದ್ದಲ್ಲ ಅನ್ನುವಂಥ ಒಂದು ವರದಿ ಕೂಡ ಬರುತ್ತೆ. ಹಾಗಾಗಿ ಮಾತ್ರ, ಯಾಕೆಂತಂದ್ರೆ ಅಮಿತ್ ಶಾ ಅವರನ್ನ ರಾಷ್ಟ್ರಾಧ್ಯಕ್ಷರನ್ನು ನೇಮಕ ಮಾಡುವಾಗ ಒಂದು ಮಾತುಗಳು ಕೇಳಿ ಬರುತ್ತೆ. ಯಾಕೆ ಅಮಿತ್ ಶಾ ಯಾವ ರಾಜ್ಯಗಳಲ್ಲಿ ಪ್ರಚಾರ ಮಾಡಿಲ್ವೋ ಅಲ್ಲೂ BJP ಗೆದ್ದಿಲ್ವೇ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಇವತ್ತು ಅಮಿತ್ ಶಾ ಅವರನ್ನು ರಾಷ್ಟ್ರಾಧ್ಯಕ್ಷರನ್ನು ಮಾಡಬೇಕಾದ್ರೆ ಅದು ನೇರವಾಗಿ ನರೇಂದ್ರ ಮೋದಿ ಅವರ ನಿರ್ದೇಶನದ ಮೇರೆಗೆ ಅನ್ನುವಂಥದ್ದು. ಈ ಒಂದು ಆತಂಕನೋ ಭಯನೋ ಅಥವಾ ಏನೋ ಎಡವ್ತಾ ಇದ್ದೀವಿ, ಏನೋ ತಪ್ಪಾಗ್ತಾ ಇದೆ ಅನ್ನುವಂಥ ಒಂದು ಆತಂಕದಿಂದ ಮೋಹನ್ ಭಾಗವತ್ ಅವರು ಈ ಹೇಳಿಕೆ ನೀಡಿದ್ರೋ ಗೊತ್ತಿಲ್ಲ. ಆದರೆ ಒಂದಂತೂ ಭಾಳ ಸ್ಪಷ್ಟ, ಯಾಕೆ ಇದು ಚರ್ಚೆಯ ವಿಷಯವಾಯಿತು ಅಂತಂದರೆ, ಒಂದು ಆ ವಿರೋಧ ಪಕ್ಷಗಳು ಕೂಡ ನರೇಂದ್ರ ಮೋದಿ ಅವರ ಆಡಳಿತ ವೈಖರಿ ಬಗ್ಗೆ ಇಲ್ಲಿ ತನಕ ಯಾವುದೇ ಲೋಪಗಳನ್ನು, ಒಂದು ಬೆಲೆ ಏರಿಕೆ ವಿಚಾರದಲ್ಲಿ ರಾಜಕೀಯ ಏನು ಮಾಡಬೇಕು ಅದನ್ನು ಮಾಡಿದೆ ಹೊರತು ಯಾವುದೇ ಒಂದು ಆರೋಪಗಳನ್ನು ಮಾಡದೇ ಇರುವಂಥ ಸಂದರ್ಭದಲ್ಲಿ ಈ ಒಂದು ಹೇಳಿಕೆ ಪಕ್ಷದಲ್ಲಿ ಒಂದು ಮುಜುಗರ ಉಂಟು ಮಾಡುವುದು ಸಹಜ. ಆ ವಿಚಾರವನ್ನು ಇವತ್ತು ಚರ್ಚೆಯನ್ನು ನಾವು ಮಾಡಿದ್ವಿ. ಆದರೆ ಒಂದಂತೂ ಭಾಳ ಸ್ಪಷ್ಟ, ನರೇಂದ್ರ ಮೋದಿ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘಚಾಲಕರಾಗಿರುವಂತಹ ಮೋಹನ್ ಭಾಗವತ್ ಅವರ ನಡುವೆ ಎಲ್ಲವೂ ಸರಿಯಾಗಿಲ್ವೇನೋ ಅನ್ನುವಂಥ ಅನುಮಾನ ಕಾಡೋದಂತೂ ಸಹಜ. ಬಟ್ ಇದಕ್ಕೆ ಉತ್ತರ ಮುಂದಿನ ದಿನಗಳು ನೀಡಲಿದೆ. ಎಸ್, ಇದು ಇವತ್ತಿನ ಬಿಗ್ ಡಿಬೇಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲರೂ ಕೂಡ ಧನ್ಯವಾದ. ಗುಡ್ ನೈಟ್, ಥ್ಯಾಂಕ್ ಯು ವೆರಿ ಮಚ್.